ಅದರ ವಿರುದ್ಧ ಎಲ್ಲಾದರೂ ಒಬ್ಬರು ಯಾರಾದರೂ ಒಬ್ಬರು ಒಂದು ಸಣ್ಣ ಪ್ರತಿಭಟನೆ ಆದರೂ ತೋರಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ. ಅದನ್ನು ನಾವು ಇದರೊಳಗೆ ನೋಡ್ಬೋದು. ಅದೇ ರೀತಿ ಆ ಸಣ್ಣ ಪ್ರತಿಭಟನೆ ಇದ್ರೂ ಅವರ ಒಂದು ಅಸಹಾಯಕತೆ ಏನಿದೆ ಅದು ಏನು ಎಲ್ಲೂ ಅದು ಕಡಿಮೆ ಆಗೋದೇ ಇಲ್ಲ. ಹೇಗಂದರೆ ಆ ಕ್ಲೈಮ್ಯಾಕ್ಸ್ನಲ್ಲಿ ಆ ಒಂದು ಹುಂಜವನ್ನು ಈ ಪೊಲೀಸವರು ಎತ್ಕೊಂಡು ಹೋಗಬೇಕಾದ್ರೆ ಇವರೆಲ್ಲ ಏನೂ ಮಾಡೋದಿಲ್ಲ, ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರು ಪ್ರೊಟೆಸ್ಟ್ ಮಾಡೋಕ್ಕಾಗೋದಿಲ್ಲ, ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಅದು ಆ ಕತೆ ಎಂಡಾಗುತ್ತೆ. ಈ ರೀತಿ ಈ ಒಂದು ದಲಿತರ ಜೀವನ, ಅವರ ಒಂದು ಸಂಘರ್ಷ, ಈ ಪೊಲೀಸರ ದೌರ್ಜನ್ಯ, ಅದರ ವಿರುದ್ಧ ನಡೆಯುವಂತಹ ಸಣ್ಣ ಪ್ರತಿಭಟನೆ, ಅವರ ಒಂದು ಅಸಹಾಯಕತೆ, ಈ ಎಲ್ಲ ವಿಷಯಗಳನ್ನು ಒಂದು ಸಣ್ಣ ಕಾದಂಬರಿಯಲ್ಲಿ, ಒಂದು 52 ಪುಟಗಳೇ ಇರುವಂತಹ ಈ ಸಣ್ಣ ಕಾದಂಬರಿಯಲ್ಲಿ ದೇವನೂರು ಮಹಾದೇವ ಅವರು ತುಂಬ ಇಫೆಕ್ಟಿವ್ ಆಗಿ ಅದನ್ನು ಅಂದರೆ ಡೈರೆಕ್ಟಾಗಿ ಏನೂ ಹೇಳದೆ ತುಂಬ ಲಾಂಗ್ ಡಿಸ್ಕಷನ್ಸ್ ಎಲ್ಲ ಇಟ್ಕೊಳ್ಳದೆ ಆ ಪಾತ್ರಗಳ ಮೂಲಕ, ಘಟನೆಗಳ ಮೂಲಕ, ಒಂದು 2 ದಿನದಲ್ಲಿ ನಡೆಯುವಂತಹ ಘಟನೆಗಳನ್ನ ಇಟ್ಟುಕೊಂಡು ನಮ್ಮ ಕಣ್ಣ ಮುಂದೆ ಬ್ಯೂಟಿಫುಲ್ಲಾಗಿ ಅದನ್ನು ಆರ್ಟಿಸ್ಟಿಕ್ಕಾಗಿ ಅದನ್ನು ನೀಡಿದ್ದಾರೆ. ಈ ಶಿವನ ಪಾತ್ರ ಏನಿದೆ ಅದರ ಮೂಲಕ ಅವರು ಈ ಒಂದು ಕತೆಗೆ, ಈ ಘಟನೆಗಳಿಗೆ ಒಂದು ಆರ್ಟಿಸ್ಟಿಕ್ ಫೀಲ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಉದಾಹರಣೆಗೆ ಆ ಪುಟ್ಟಗೌರಿ ಬರೆದಂತಹ ನವಿಲುಗಳೇನಿದೆ ಅದು ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಅವನ ಒಂದು ಕಲ್ಪನೆಗೆ ಬರುತ್ತೆ. ಅದೇ ರೀತಿ ಈ ಯಮದೂತರ ಬಗ್ಗೆ ಅಜ್ಜಿ ಮಾತಾಡಬೇಕಾದ್ರೆ ಆ ಅಜ್ಜಿ ಒಬ್ಬ ಸಣ್ಣ ಹುಡುಗಿಯಾಗಿ ಒಂದು ದೇವಕನ್ನಿಕೆಯಾಗಿ ಟ್ರಾನ್ಸ್ಫರ್ ಆಗೋ ಥರ ಅವನಿಗೆ ಅನಿಸುತ್ತೆ. ಸೊ ಈ ಎಲ್ಲ ಆರ್ಟಿಸ್ಟಿಕ್ ಎಲಿಮೆಂಟ್ನೆಲ್ಲ ಇಟ್ಕೊಂಡು ಈ ಒಂದು ಕಥೆಯನ್ನು ಅವರು ತುಂಬ ಚೆನ್ನಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಯಾಕಂದರೆ ಯಾವುದೇ ಒಂದು ಆರ್ಟ್ ಫಾರ್ಮ್ ಇರ್ಬೋದು ಮತ್ತು ಬರವಣಿಗೆ ಇರ್ಬೋದು, ಅದು ಆ ಒಂದು ಕಾಲಘಟ್ಟದ ಜನರ ಜೀವನ ಮತ್ತು ಅವರ ಸಮಸ್ಯೆಗಳು ಏನೇನಿತ್ತು, ಆ ಒಂದು ಪರಿಸರ, ಅವರ ಸಂಸ್ಕೃತಿ, ಇದನ್ನೆಲ್ಲ ನಾವು ದಾಖಲಿಸಬೇಕಾಗುತ್ತೆ. ದೇವನೂರು ಮಹಾದೇವರ ಬಗ್ಗೆ ನಮಗೆ ಗೊತ್ತು. ಈ ಒಂದು ದಲಿತ ಸಾಹಿತ್ಯದಲ್ಲಿ ಅವರ ಕೊಡುಗೆ ತುಂಬ ವಿಶಿಷ್ಟವಾದದ್ದು, ಅಷ್ಟೇ ಮುಖ್ಯವಾದದ್ದು ಕೂಡ. ಅವರು ತುಂಬ ಒಂದು 4 ಪುಸ್ತಕಗಳನ್ನು ಅಷ್ಟೇ ಬರೆದಿದ್ರೂ ಸಹ ಪ್ರತಿಯೊಂದು ಪುಸ್ತಕವನ್ನು ಈ ಒಂದು ಸಾಹಿತ್ಯ ಲೋಕದಲ್ಲಿ ಮತ್ತು ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿದೆ. ದೇವನೂರು ಮಹಾದೇವ ಅವರ ಈ ಕಾದಂಬರಿ ಒಡಲಾಳ, ಅಂದರೆ ದೇವನೂರು ಮಹಾದೇವ ಅವರ ಮೊದಲ ಕಥಾ ಸಂಕಲನ ದ್ಯಾವನೂರು, ಅದಾದಮೇಲೆ ಈ ಕಾದಂಬರಿ ಬಂತು, ಅದಾದಮೇಲೆ ಕುಸುಮಬಾಲೆ, ನಂತರ ಹಲವಾರು ವರ್ಷಗಳ ನಂತರ ಎದೆಗೆ ಬಿದ್ದ ಅಕ್ಷರ. ಈ ಒಂದು ಪುಸ್ತಕ ನನ್ನ ಕೈಲಿ ಏನಿದೆ, ಇದರಲ್ಲಿ ದ್ಯಾವನೂರು ಕಥಾ ಸಂಕಲನ ಮತ್ತು ಒಡಲಾಳ ಕಾದಂಬರಿ ಎರಡೂ ಇರುವಂತೆ ನನಗೆ ಸಿಕ್ತು. ಈ ಪುಸ್ತಕದಲ್ಲಿ ದ್ಯಾವನೂರು ಕಥಾ ಸಂಕಲನದ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಈ ಕಾದಂಬರಿ ಒಡಲಾಳ, ಇದಕ್ಕೆ 1982ರ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ತುಂಬ ಪ್ರಮುಖವಾದಂತಹ ಒಂದು ಕಾದಂಬರಿ ಇದು ಒಡಲಾಳ. ಯಾವಾಗಾದರೂ ನಿಮಗೆ ಸಮಯ ಸಿಕ್ಕಿದ್ರೆ ಒಮ್ಮೆ ಓದಿ ನೋಡಬಹುದು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.